ಈ ಬಸವ ನನ್ನ ರೋಮ ರೋಮರಲ್ಲಿ, ನನ್ನ ಧಮನಿ ಧಮನಿಗಳಲ್ಲಿ ಹರಿಯಬೇಕು ಸ್ನೇಹಿತರೆ. ಅಕ್ಕನನ್ನ ತಂದು ಎಲ್ಲಿಯೋ ಶಿವಮೊಗ್ಗೆಯ ಉಡುತಡಿಯ ಹಳ್ಳಿಯಲ್ಲಿ ಗಂಗೆ ಎದ್ದ ಅಕ್ಕನನ್ನ ಕಲ್ಯಾಣದ ಅನುಭವ ಮಂಟಪಕ್ಕೆ ಬರಮಾಡಿಕೊಂಡು ಒಂದು ಅಸ್ತಿತ್ವ ಕೊಟ್ಟ ಅಂತೇಳಿ ಅಕ್ಕ ವೀರ ವಿರಾಗಿಣಿ ಅಂತ ಅನಿಸ್ಕೊಂಡು ಒಂದು ಅಸ್ತಿತ್ವ ಪಡ್ಲಿಕ್ಕೆ ಸಾಧ್ಯ ಆಯ್ತು. ಬಸವಾದಿ ಶರಣರು ಅಕ್ಕನನ್ನ ಗುರುತಿಸ್ತಿದ್ದಿಲ್ಲ ಅಂದ್ರ ಈ ಸಮಾಜ ಆಕಿನ ತಿಂದು ಹರಿದು ಹಂಚಿ ಹಾಕಿ ಹೋಗ್ತಿತ್ತು. ನಮ್ಗೊತ್ತು. ಅಲ್ಲಮನಂತವ ಅಕ್ಕನ ಶ್ರೀಚರಣಕ್ಕೆ ನಮೋ ನಮೋ ಅಂತ ಹೇಳ್ದ ಅಂತಿಕೊಂಡು ಹೇಳಿ ಇವತ್ತು ಜಗತ್ತು ಅಕ್ಕನಿಗೆ ನಕಮಸ್ತಕ ಆಗ್ತಾ ಇದೆ. ಹೀಗಾಗಿ ಸ್ನೇಹಿತರೆ, ಇವತ್ತು ನಾವೆಲ್ಲ ಬಸವ ಪರಂಪರೆಯ ಜನ. ಯಾವುದು ಧರ್ಮ? ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜ. ಎಲ್ಲ ಪಶು ಪಕ್ಷಿ ಪ್ರಾಣಿಗಳಲ್ಲೂ ಕೂಡ ದೈವತ್ವವನ್ನ ಕಂಡವರು ನಾವು, ಶಿವತ್ವವನ್ನ ಕಂಡವರು ನಾವು. ಭೇದ ಮಾಡಲಾಗದು. ಹಿಂದೂ ಮುಸ್ಲಿಂ ಹೆಸರಾಗ್ಲಿ, ದಲಿತ ಮೇಲ್ಜಾತಿಯ ಹೆಸರಾಗ್ಲಿ, ಜನರನ್ನು ಒಡೆಯುವಂತ ಕೆಲಸ ನಮ್ಮಿಂದ ಆಗಬಾರ್ದು. ಅವತ್ತು ಮರುಳ ಶಂಕರ ದೇವ ಅನ್ನುವಂತ ಒಬ್ಬ ಮುಸಲ್ಮಾನ ಅಫ್ಘಾನಿಸ್ತಾನದಿಂದ ಬಂದು ಲಿಂಗವನ್ನು ಧರಿಸಿದ. ಅಫ್ಘಾನಿಸ್ತಾನದಿಂದ ಬಂದ ಮರುಳ ಶಂಕರ ದೇವ. ಅಂಥ ಪರಂಪರೆ ಒಳಗಡೆ ಇರ್ತಕ್ಕಂಥ ನಮಗೆ ತಮ್ಮೆಲ್ಲರಲ್ಲಿ ನಾನೇನು ಅರಿಕೆ ಮಾಡ್ಕೊಳ್ತಾ ಇದ್ದೇನೆ ಅಂದ್ರೆ, ಪರಂಪರಾಗತ ಮೌಲ್ಯಗಳನ್ನ ಬಿಟ್ಟು, ಕರ್ಮಠತೆಯನ್ನು ಬಿಟ್ಟು ನಾವು ಹೊರಗೆ ಬರ್ಬೇಕು. ನಾವೆಲ್ಲ ಹೆಣ್ಮಕ್ಳು ವಚನ ಬರೇ ಮಾತಾಡಿದ್ರೆ ಸಾಲದು, ಮಡಿ ಮೈಲಿಗೆ ನೀವೆಲ್ಲ ಬಿಡ್ಬೇಕು. ಹೆಣ್ಮಕ್ಳಂದ್ರ ಮೈಲಿಗೆ, ಹೆಣ್ಮಕ್ಳಂದ್ರ ಮುಡ್ಚಟ್ರಿ ಅವ್ರು. ಯಾಕಂದ್ರ ತಿಂಗಳ ಮೈಲಿಗೆ ಹಾಕ್ತಾರ್ರಿ. ಶರಣ ಧರ್ಮದಲ್ಲಿ ಇದಿಲ್ಲ. ಮುಡ್ಚಟ್ಟಿನೊಳ ಬಂದು ಮುಟ್ಟಿ ತಟ್ಟಿ ಅಂತೀರಿ, ಮುಡ್ಚಟ್ಟಿ ಅವಲ್ಲೇ ಅದ ಹೇಳಣ್ಣ. ಮುಟ್ಟಾದ 3 ದಿನಕ್ಕ ಹುಟ್ಟಿ ಬರ್ತೀರಿ ನೀವು, ಮುಡ್ಚಟ್ಟಿ ಅವಲ್ಲೇ ಅದ ಹೇಳಣ್ಣ. ಊರ ಬಾವಿಯ ನೀರ ಯಾರಾದ್ರೂ ತರುವರು, ನಿಮ್ಮ ನೀರ ಬ್ಯಾರೆ ಅವೇನಣ್ಣ. ಲಂಡೆ ನಳ್ಳ ಹೋಗಿ ನದಿಯ ಸೇರಿದ ಮೇಲೆ ನೈವೇದ್ಯ ಹೇಗಾದವು ಅಣ್ಣ. ದೇವ್ರಿಗೆ ನೇವ್ದೆ ತೋರಿಸುವಂತ ಎಲ್ಲೋ ವೈದಿಕರೇ ದೇವ್ರಿಗೆ ನೇವ್ದೆ ಮಾಡಿ ಮಡಿ ಮಾಡಿ ನೇವ್ದೆ ಮಾಡಿದ್ರಲ್ಲ, ಹಳದಾಗಿ ನೀರ್ ತಗೊಂಡು ಅಡಿಗೆ ಮಾಡಿರಿ. ಹಳದಾನ್ ನೀರಿಗೆ ಮಳಿ ಬಂದಾಗ ನಿಮ್ ಊರ್ ಹಿಂದೊಂದು ಲಂಡೆ ನಳ್ಳ ಇರ್ತದ, ಗೊತ್ತದ? ಲಂಡೆ ನಳ್ಳ ಅಂದ್ರೆ ಲಂಡ್ಕಿ ನಾಲ ಅಂತ ಕರೀತಾರ ನಮ್ಮಲ್ಲಿ. ಊರ್ ಹೊರಗೆ ಅವಾಗ ಒಂದು ತಿಪ್ಪಿ ಇರ್ತಿತ್ತು. ತಿಪ್ಪ್ಯಾಗ ಎಲ್ಲರೂ ಹೋಗಿ ಹೊಲಸ್ ಮಾಡಿ ಬರ್ತಿದ್ವು. ಸೆಪ್ಟಿಕ್ ಸಂಡಾಸ್ ಇರ್ಲಿಲ್ಲ ಅವಾಗಿನ. ಕಡ್ಕೊಳ ಮಡಿವಾಳಪ್ಪನ ತತ್ವ ಪದ ಇದು. ಇದೇ ನಾಗ್ತಾಣದ ಗಂಗಮ್ಮನ ಮಗ ಕಡ್ಕೊಳದ ಮಡಿವಾಳಪ್ಪ. ಮಡಿವಾಳಪ್ಪನ ಬಗ್ಗೆ ನೀವೆಲ್ಲ ಅಧ್ಯಯನ ಮಾಡಬೇಕು. ಯಾಕಂದ್ರೆ ಬಸವಣ್ಣನಿಗೆ ನೆಲವಣಿ ಆದಂತ ವಿಜಯಪುರ ಜಿಲ್ಲೆಯೇ ಕಡ್ಕೊಳ ಮಡಿವಾಳಪ್ಪನ ತಾಯಿಯ ಸ್ಥಾನ, ಇಂಡಿ ತಾಲೂಕ ನಾಗ್ತಾಣ. ಅದಕ್ಕೆ ಆತ ಹೇಳ್ದ, ಲಂಡೆ ನಳ್ಳ ಹೋಗಿ ನದಿಯ ಸೇರಿದ ಮೇಲೆ ನೈವೇದ್ಯ ಹೇಗಾದವ ಅಣ್ಣ. ಊರಾಗಿನ ನೀರು ತಂದು ನೈವೇದ್ಯ ಮಾಡ್ತಿರಲ್ಲ, ನೀರ ಮಳಿ ಬಂದಾಗ ಊರ್ ಹೊರಗಿನ ಲಂಡ್ಕಿ ನಾಲದಾಗಿನ ಹೊಲಸೆಲ್ಲ ಹರ್ಕೊಂಡೋಗಿ ಹಳದಾಗ ಸೇರಿದ ಬಳಕ ನೈವೇದ್ಯ ಹಂಗಾತವ ನಿಮ್ದು. ಊರ ನರಕವ ತಿಂದು ಬೋರಾಡಿ ಹಿಂಡುವ ಎಮ್ಮಿಯ ಹಾಲಿನ ಸವಿಯ ನೋಡಣ್ಣ. ಅದರ ಸ್ವಾದತ್ತಿ ಉಂಡ ನೀವು ಗಂಡಾಗಿ ಕುಂತೀರಿ, ಶೀಲ ಎಲ್ಲಿ ಉಳಿತು ಹೇಳಣ್ಣ. ಎಮ್ಮಿ ಹಾಲ ಮೀಸಲು ಹಿಡಿತೀರಿ, ಮೀಸಲಿಡಿದು ತುಪ್ಪ ಒಯ್ದು ಸ್ವಾಮಿಗಳಿಗೆ ಕೊಡ್ತೀರಿ, ಲಿಂಗಕ್ಕೆ ಹಾಕ್ತೀರಿ, ದೀಪ ಹಚ್ತೀರಿ. ಯಾಕಂದ್ರೆ ಮೀಸಲು ಹಿಡಿದಿದ್ದೇವ್ರಿ ಅದು. ಈ ಸುರು ಎಮ್ಮಿ ಈ ಅಣ್ಣ ಮೀಸಲು ಹಿಡಿತೇವಲ್ರಿ ತುಪ್ಪ ದೇವ್ರಿಗೆ. ಎಮ್ಮಿ ಏನ್ ತಿಂದದ್ರಪ್ಪ? ಎಮ್ಮಿಗೆ ಏನಾರ ಒಯ್ದು ಯಾರ ಗುಲಾಬ್ ಜಾಮೂನ್ ಇಟ್ರನ? ಏನ್ ತಿಂತದ ಎಮ್ಮಿ? ಎಮ್ಮಿ ಏನಿಲ್ಲ, ಸರಿಗಾಡಿ ಬರ್ತದ. ಸರಿಗಾಡಿ ಕಟ್ಟುದಿಲ್ಲ ಯಾರು ಎಮ್ಮಿಗೆ. ನಾವು ಎಮ್ಮಿ ಹಾಲು ಬಹಳ ಸವಿ. ಅದನ್ನೇ ಹೇಳ್ತಾನ, ತೊಗಲೋಳು ಹೊಕ್ಕು ತಗಲಿ ಬಂದವ ನೀನು ಬ್ಯೂಟಿಫುಲ್. ಇಷ್ಟು ಕ್ಲಿಯರ್ ಆಗಿ ಯಾರು ನಿಮ್ಗೆ ಹೇಳಕ್ ಸಾಧ್ಯ ಇಲ್ಲ. ತೊಗಲೋಳು ಹೊಕ್ಕು ತಗಲಿ ಬಂದವ ನೀನು, ಇದರ ಬಗೆಯ ತಿಳಿಯದೆ ಒಗೆದು ಮಾತಾಡಿದರೆ ನಗಗೇಡಿ ಕಾಣಿಸ್ತದಣ್ಣ. ನಾವೆಲ್ಲ ಹುಟ್ಟಿದ್ದು ಗಂಡು ಹೆಣ್ಣಿನ ಶುಕ್ಲ ಶೋಣಿತದಿಂದ. ಎಲ್ಲೆದಪ್ಪ ಮೈಲಿಗೆ? ಎಲ್ಲೆದಮ್ಮ ಮೈಲಿಗೆ? ಮುಟ್ಟು ಕಂಡವಳನ್ನು ಮುಟ್ಟಲೆಲ್ಲರೂ ಮುಟ್ಟುತ್ತಾ ತಡೆದು ಒಂದು ದೇಹವನ್ನು ಮುಟ್ಟುತ್ತೀಹ ರೇಖೆ ಸರ್ವಜ್ಞ. ಈ ಮೈಲಿಗೆಯಿಂದ ನಮಗೆ ಬಿಡುಗಡೆ ಕೊಟ್ಟಿದವ ಬಸವಣ್ಣ. ಶಿವಭಕ್ತೆಯಾದಡೆ ಹೊಲೆಗಂಜಲಾಗದು. ಸೋಸಲಾಡುವ ದೇಹ ಸೋಸಿ ನೀರವ ಮಾಡಿ ನಮ್ಮ ಬಂದೂರ ಮಾಂತೇಶನ ಬಿಡದೆ ಕೊಂಡಾಡಿದರೆ ಕಡಿತನಕ ಮಡಿಯಾಗುವುದಣ್ಣ.
ಜಗದಗಲ ಮುಗಿಯಗಲ ಮಿಗಿಯಗಲ ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮಕುಟ ಅಂತ ಹೇಳಿರುವಂತ ಲಿಂಗ ಇದನ್ನ ನಮ್ಮ ಕರಸ್ಥಲಕ್ಕೆ ತಂದು ಕೊಟ್ರು. ಎಲ್ಲಿ ನಮಗೆ ಪ್ರವೇಶವಿಲ್ಲವೋ ಅಲ್ಲಿ ನಾವು ಹೋಗಬೇಕಾಗಿಲ್ಲ. ಇಲ್ಲಿನೇ ದೇವಾಲಯವನ್ನು ಸೃಷ್ಟಿ ಮಾಡಿ ನನ್ನ ಒಳಗಿನ ಚೈತನ್ಯವನ್ನೇ ದೇವರನ್ನು ಮಾಡಿ ಅದರ ಪ್ರತೀಕವನ್ನೇ ಲಿಂಗವಾಗಿ ಕೊಟ್ಟು ನಮ್ಮೆಲ್ಲರಿಗೆ ಮೊಟ್ಟ ಮೊದಲ ಬಾರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ, ಧಾರ್ಮಿಕ ಅಸ್ಮಿತೆಯನ್ನ ತಂದು ಕೊಟ್ಟಿರ್ತಕ್ಕಂಥವ್ರು ಶಿವಶರಣರು. ಆ ಧಾರ್ಮಿಕ ಅಸ್ಮಿತೆಯ ಒಳಗೆ ನಾವು ನಡಿಬೇಕಾಗ್ತದೆ. ರಿಲಿಜನ್ ಆಸ್ ಎ ರಿಚುವಲ್ಸ್ ಈಸ್ ನಾಟ್ ಎ ಡೇಂಜರ್. ರಿಲಿಜನ್ ಆಸ್ ಎ ಫಿಲಾಸಫಿಕಲ್ ಅಂಡ್ ಆಸ್ ಎ ಕಮ್ಯುನಲ್ ವೈಲೆನ್ಸ್ ಇಸ್ ಡೇಂಜರ್. ನಮ್ಮ ಹಳ್ಳಿ ಜನ ಗೊತ್ತಿಲ್ಲ, ಅವ್ರು ಲಿಂಗಾನ ಕಟ್ಕೋತಾರ, ಗಣಪತಿನ ಪೂಜಾ ಮಾಡ್ತಾರ, ಗಣಪತಿಗೂ ನಮಸ್ಕಾರ ಮಾಡ್ತಾರ, ಕೈ ಮುಗಿತಾರ, ಅವ್ರು ಡೇಂಜರ್ ಅಲ್ಲ. ಗಣಪತಿ ಹೆಸರ್ಲಿಂದ ಇನ್ನೊಂದು ಧರ್ಮದ ಮ್ಯಾಗ ಅಟ್ಯಾಕ್ ಮಾಡ್ತಾರಲ್ಲ ಅದು ಡೇಂಜರ್. ಅದು ಡೇಂಜರ್. ನಮ್ ಜನ ಹೋಗಿ ಹೂವ ಪತ್ರಿ ಅದು ಏರಿಸ್ತಾರಲ್ಲ ಅದು ಡೇಂಜರ್ ಅಲ್ಲ. ನಮ್ ಧರ್ಮಕ್ಕೆ ಹಂಗ್ ಮಾಡಿದಿ ಹಿಂಗ್ ಮಾಡಿದೆ ಅಂತ ತಿಳ್ಕೊಂಡ್ರೆ ಜನರನ್ನ ಉಚ್ಕಾಸಿ, ಜನರ ಪ್ರಚೋದಿಸಿ ಜಗಳಕ್ಕೆ ಹಚ್ತಾರಲ್ಲ. ಭಾರತ ಅಂತ ದೇಶದಲ್ಲಿ ಜನಸಾಮಾನ್ಯರು ಇದಕ್ಕೆ ಬಲಿಪಶು ಆಗ್ತಾರೆ ಸ್ನೇಹಿತರೆ. ಆಯ್ದಕ್ಕಿ ಲಕ್ಕಮ್ಮನ ವಿಷಯ ಹೇಳ್ತಾ ಹೇಳ್ತಾ ಈಸಕ್ಕಿ ಆಸೆ ನಿನಗೇಕೆ ಅಂತೇಳಿ ಗಂಡಗ ಅಕ್ಕಿ ವಾಪಸ್ ಚೆಲ್ಲಕ್ ಬಂದಳು. ಇವತ್ತಿನ ಹೆಣ್ಮಕ್ಳು ನಿಮ್ ಗಂಡದ್ರ ಇಷ್ಟೇ ತಂದ್ರೆ ಗಪ್ ಕೊಡ್ತೀರೇನಂತ ನಮ್ ಬಾಯಿಲೆ ಬರ್ಲಿಕ್ಕೆ ಹಚ್ತಾರ. ದಯವಿಟ್ಟು ಆ ಉದಾಹರಣೆ ಯಾರಿಗ್ ಕೊಡ್ಬೇಡ್ರಿ. ನಮ್ಕ ಹೆಚ್ಚಿಗೆ ಆಸೆ ಅವ್ರಿಗೆ ಇರ್ತದ. ಅವ್ರೆಲ್ಲರೂ ಹೇಳ್ತಿರ್ತಾರ ಅಲ್ಲಲ್ಲಿ ಹೆಣ್ಮಕ್ಳಿಗೆ ಗಂಡಸರಿಗೆ ಲಂಚ ತೊಳಕ್ ಹಚ್ಚವ್ರೆ ಹೆಣ್ರು ಅಂತ. ನಾವು ಭಾಳ ಕೆಲಸ ಮಾಡಬೇಡ ಅಂತ ಹೇಳಿದ್ವಿ, ಕೇಳಿದ್ರೆ ನೀವು ಕುಡಿಬೇಡ ಅಂದಿದ್ದೇವೆ, ಬಿಟ್ಟಿರಿ. ಗಂಡದರಿಗೆ ಲಂಚ ತೊಳಕ್ ಹಚ್ಚವ್ರೆ ಹೆಣ್ಮಕ್ಳು. ಸ್ತ್ರೀ ವಿರೋಧಿಯಾಗಿರ್ತಕ್ಕಂಥ ಮಾತು, ನೀತು, ಗಾದೆ ಮಾತುಗಳು, ಕತಿಗಳು, ಜಾಣ್ನುಡಿಗಳು, ನಾಣ್ಣುಡಿಗಳು ನಮ್ಮ ಬಾಯಾಗ ತುರ್ಕಿ ತುರ್ಕಿ ನಾವು ಅವ್ರದೇ ಭಾಷೆ ಮಾತಾಡ್ಲಿಕ್ಕೆ ಚಾಲು ಮಾಡಿದ್ವಿ. ಹಾಗಿಲ್ಲ ಸ್ನೇಹಿತರೆ, ನಿಮ್ಗೆ ಗೊತ್ತಿಲ್ಲ, ಇವತ್ತಿಗೂ ಈ ದೇಶದೊಳಗೆ ಲಿಂಗ ನಿರಪೇಕ್ಷತೆ ನೆಲೆಯ ಒಂದು ಭಾಷೆ ಇಲ್ಲ. ಭಾಷೆ ನಾವೇನು ಬಳಸ್ತೀವಲ್ಲ ಭಾಷೆ, ಅದು ಪುರುಷ ಪ್ರಧಾನ ಸಮಾಜದ ಭಾಷೆ. ನೋಡ್ರಿ, ರಾಷ್ಟ್ರಪತಿ ಪತಿ, ಒಬ್ಬ ಹೆಣ್ಮಗಳು ರಾಷ್ಟ್ರಪತಿ ಆದಾಗ ಎಷ್ಟು ಪ್ರಾಬ್ಲಮ್ ಬತ್ತು ಗೊತ್ತಾ? ಆಕಿ ರಾಷ್ಟ್ರಪತಿ ಅನ್ಬೇಕ ಪತ್ನಿ ಅನ್ಬೇಕ ಅಂತ ನಾವ್ ಅವಾಗ ಹೇಳಿದೆವು. ರಾಷ್ಟ್ರಾಧ್ಯಕ್ಷ ಅಂತಿಡ್ರಿ, ಅದು ರಾಷ್ಟ್ರಪತಿ ಅನ್ನೋ ಶಬ್ದ ಬಳಸ್ಬೇಡ್ರಿ ಅಂತ ಹೇಳಿ. ಇವತ್ತಿಗೂ ನಾವೇನು ಭಾಷೆ ಬಳಸ್ತೇವಲ್ರಿ, ಅದು ನಮ್ಮ ಭಾಷೆ ಅಲ್ಲದು, ಪುರುಷ ಪ್ರಧಾನ ಸಮಾಜದ ಭಾಷೆ. ಅದು ವ್ಯಕ್ತಿ ಬರುತ್ತಾನೆ, ವ್ಯಕ್ತಿ ಹೋಗುತ್ತಾನೆ ಅನ್ನೋದನ್ನೇ ಬಳಸ್ತೇವ್ ನಾವು ಸಮಾಜದಲ್ಲಿ. ನೋಡ್ರಿ, ದೇವ್ರು ಅವ ಮಗ ಹಂಗ್ ಮಾಡಿ ನೀವು ದಟ್ ಇಸ್ ಪುಲ್ಲಿಂಗ. ಮತ್ತ ಅದಕ್ಕೆ ಅಡಿಷನಲ್ ದೇವತೆ ಅನ್ಬೇಕಾಗ್ತದ ನೀವು. ದೇವರು ಅನ್ನೋದು ಏನದ ಪುಲ್ಲಿಂಗ, ಸ್ತ್ರೀಲಿಂಗ ಇಲ್ಲ. ಮತ್ತು ಓಸು ಬೈಗಳು ತೆಗೆದು ನೋಡ್ರಿ, ಬೈಗಳು ಎಲ್ಲವೂ ಸ್ತ್ರೀವಾಚಕ ಬೈಗಳು, ಒಂದೇ ಒಂದು ಪುರುಷವಾಚಕ ಬೈಗಳಿಲ್ಲ. ಒಂದು ಇಲ್ಲ, ನೀವು ಲಿಸ್ಟ್ ಮಾಡ್ಕೊಂಬರ್ರಿ. ಇಲ್ಲ ಪ್ರಾಣಿವಾಚಕ, ಇಲ್ಲ ಸ್ತ್ರೀವಾಚಕ, ಎರಡು ಬೈಗಳವ ನಮ್ಮಲ್ಲಿ. ಹೀಗಿದೆ ಸ್ನೇಹಿತರೆ. ಖಂಡಿತ ಹಿಂಗಂತೇಳಿ ನಾವು ಹೆಣ್ಮಕ್ಳೆಲ್ಲ ಬಹಳ ಆದರ್ಶ ವ್ಯಕ್ತಿಗಳಿದ್ದೀವಿ ಅಂತ ಹೇಳ್ತಾ ಇಲ್ಲ. ನಾವು ಈ ವ್ಯವಸ್ಥೆಯ ಮಕ್ಕಳೇ ಇದ್ದೀವಿ. ನಮ್ಮಲ್ಲಿ ಆಶೆ, ಆಮಿಷ, ರೋಷ, ಪಟಿಕಿಚ್ಚು ಇದೆಲ್ಲ ಇದೆ, ಇಲ್ಲ ಅಂತಿಲ್ಲ. ಆದ್ರ ಈ ವ್ಯವಸ್ಥೆ ನಮ್ಮನ್ನು ನಿಮ್ಮನ್ನ ವೈರಿಯಾಗಿ ನಿಲ್ಲಿಸೋದಲ್ಲ, ಅದು ಪ್ರಶ್ನೆ ಇದೆ. ಸಣ್ಣಗಿದ್ದ ಮಕ್ಕಳಿಗೆ ಕಲಿಸ್ತೇವೆ ನಾವು, ರಾತ್ರಿ ಇದ್ರ ವಿರುದ್ಧಾರ್ಥ ಶಬ್ದ ಬರಿ ಮಗನೇ, ಹಗಲು. ಗಂಡ ಇದ್ರ ವಿರುದ್ಧಾರ್ಥಕ ಶಬ್ದ ನಾವು ಗಂಡನ ಹೆಂಡತಿ, ನಾವೇನು ವೈರಿಯ? ಗಂಡ ವಿರುದ್ಧಾರ್ಥಕ ಶಬ್ದ ಹೆಂಡತಿ, ಹುಡುಗ ವಿರುದ್ಧಾರ್ಥಕ ಶಬ್ದ ಹುಡುಗಿ. ಏನಿಲ್ಲ, ಹಾಗಲ್ಲ. ಅದು ಹಗಲು ರಾತ್ರಿ ವಿರುದ್ಧಾರ್ಥಕ ಶಬ್ದಗಳಾದ್ರೆ ಗಂಡ ಹೆಂಡತಿ ವಿರುದ್ಧಾರ್ಥಕ ಶಬ್ದಗಳಲ್ಲ. ಈ ವ್ಯವಸ್ಥೆ ನಮ್ಮನ್ನ ಹಂಗೆ ನಂಬಿಸ್ಬಿಟ್ಟದ. ಹಾಗಿಲ್ಲ, ನಾವು ಜೀವನದ ಸಂಗಾತಿಗಳು. ಅವಯವಗಳಲ್ಲಿ ಇರುವಂತ ವ್ಯತ್ಯಾಸ ಪ್ರಕೃತಿಯ ವಿನ್ಯಾಸಗಳು, ಅಷ್ಟೇನೆ ವೈವಿಧ್ಯತೆಗಳು. ಈ ಅನಂತ ವೈವಿಧ್ಯತೆಯಿಂದಾಗಿ ಜಗತ್ತು ಇಷ್ಟು ಸುಂದರವಾಗಿದೆ. ಸೊ ಆ ಕಾರಣಕ್ಕಾಗಿ ಈ ಜಗತ್ತಿನ ವಾರಸುದಾರರಾಗಿರ್ತಕ್ಕಂಥ ನಾವು ಲಿಂಗಾಯತ ಅನ್ನುವಂಥ ಅಡಿಯಲ್ಲಿ ಎಲ್ಲರನ್ನ ಅಪ್ಪಿಕೊಳ್ಬೇಕಾಗಿದೆ. ಇದರೊಳಗೆ 770 ಅಮರಗಣಗಳು, ಆ ಹೊತ್ತು 770 ವೃತ್ತಿಗಳಿದ್ದವು ಅಂತ ಹೇಳ್ತಾರೆ. ನಾವು ಬಸ ಪರಂಪರೆಯವರು, ನಮಗೊಂದು ಸ್ವತಂತ್ರ ಅಸ್ತಿತ್ವ ಇದೆ.
ನಮಗೊಂದು ಸ್ವತಂತ್ರವಾಗಿರ್ತಕ್ಕಂಥ ಧರ್ಮ ಇದೆ, ನಮ್ಮದೊಂದು ಸ್ವತಂತ್ರವಾಗಿರ್ತಕ್ಕಂಥ ಫಿಲಾಸಫಿ ಇದೆ, ಸ್ವತಂತ್ರವಾಗಿರ್ತಕ್ಕಂಥ ಆಚರಣೆಗಳಿವೆ. ಮತ್ತೆ ಇದು ಜಗತ್ತಿನ ಅತ್ಯಂತ ದರಿದ್ರ ಕೊಟ್ಟ ಕನಿಯ ಮನುಷ್ಯನನ್ನು ಒಳಗೊಳ್ಳುವಂತಹ ಧರ್ಮ ಇದೆ. ದಿಸ್ ಇಸ್ ಇನ್ಕ್ಲೂಸಿವ್ ರಿಲಿಜನ್, ನಾಟ್ ಎಕ್ಸ್ಕ್ಲೂಸಿವ್ ರಿಲಿಜನ್. ಯಾವುದು ವೈದಿಕ ಧರ್ಮ ಅದವೋ ಅದು ಎಕ್ಸ್ಕ್ಲೂಸಿವ್, ಯಾವಾಗ್ಲೂ ಹೊರಗೆ ಇಡ್ತದ ನಮ್ಮನ್ನ, ಯಾವಾಗ್ಲೂ ಹೊರಗಿಡ್ತದ, ಯಾವಾಗ್ಲೂ ನೇತಿ ಇಲ್ಲ 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 ಅಂತ ಹೇಳೋದು. ಆದ್ರ ಬಸವ ಧರ್ಮ ಇವನಾರವ ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ, ನಮ್ಮ ಮನೆಯ ಮಗನಂದೆನಿಸಯ್ಯ. ಅವನ ಮನೆಯ ಮಕ್ಕಳಾಗಿರ್ತಕ್ಕಂಥ ನಾವು, ಬಸವನ ಮನೆಯ ಮಕ್ಕಳಾಗಿರ್ತಕ್ಕಂಥ ನಾವ್ಯಾರು ಬ್ಯಾರೆಯವ್ರಲ್ಲ. ಸುಮ್ಮನೆ ಜಗಳ ಆಡ್ತಾರಷ್ಟೇನೆ, ನಾವ್ಯಾವು ಬ್ಯಾರೆಯವ್ರಲ್ಲ. ಕದಳಿ ವೇದಿಕೆಯ ಇದ್ರ ಮೂಲಕ ನೀವೆಲ್ಲ ಮಾಡಿರ್ತಕ್ಕಂಥ ಈ ದೊಡ್ಡ ಕೆಲಸ, ಬಸವಾದಿ ಶರಣರ ಚಾರಿತ್ರಿಕ ಕೆಲಸ ನಾವು ಮಾಡಿದ್ದೇವೆ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ನನ್ನನ್ನ ಕಲಬುರಗಿಯಲ್ಲಿ ನನ್ನ ಪಾಡಿಗೆ ನಾನು ಕೆಲಸ ಮಾಡಿಕೊಂಡಿರ್ತಕ್ಕಂಥ ನನ್ನನ್ನ ನೀವು ಗುರುತಿಸಿ, ಕಂಚಾಣಿಯವರಿಗೂ ಭಜಂತ್ರಿಯವರಿಗೂ ಮಧ್ಭಾವಿಯವರು ಇವರೆಲ್ಲ ನಂಗೆ ಫೋನ್ ಮಾಡಿ, ನನಗ್ಯಾಕ್ರಿ ಸರ್ ಬೇಕಾದಷ್ಟು ಜಿಲ್ಲೆಯಲ್ಲಿ ಕೆಲಸ ಮಾಡಿರ್ತೀವಿ, ಈ ಮಹಿಳೆಯರೇನು ಕಡಿಮೆ ಇದ್ದಾರೆ, ಇವತ್ತು ಮಾತಾಡಿದವರು ಚೆನ್ನಾಗಿ ಮಾತಾಡಿದ್ರು ಅವರು, ವಿದಿನ್ ದೇರ್ ಲಿಮಿಟೇಷನ್ಸ್. ಅದ್ರ ಒಂದು ಗೆಳತಿಯರೇ, ನಾವು ನೇರವಾಗಿ ವಚನಗಳನ್ನು ಓದಬೇಕಿದೆ, ವಚನಗಳನ್ನು ಪಚನ ಮಾಡ್ಕೊಳ್ಬೇಕಾಗಿದೆ. ಪುರುಷ ಪ್ರಧಾನ ವಿಮರ್ಶೆ ಮೂಲಕ ವಚನಗಳ ಪ್ರವೇಶ ಮಾಡಬಾರ್ದು. ನಾವು ನಮ್ಮ ಕಣ್ಣೋಟದ ಮೂಲಕನೇ ನಾವು ವಚನಗಳನ್ನ ಪ್ರವೇಶ ಮಾಡಬೇಕಾಗಿದೆ. ಸೊ ಇಷ್ಟೆಲ್ಲ ದೊಡ್ಡ ನನ್ನ ಅಕ್ಕ ತಂಗಿಯರು ಇದ್ದಾಗಲೂ ನನ್ನನ್ನು ಗುರುತಿಸಿ ತವರ ಮನೆಗೆ ಮತ್ತೆ ನನ್ನನ್ನು ಕರೆದು ಇಂಥ ದೊಡ್ಡ ಸನ್ಮಾನ ನೀವು ಕೊಟ್ಟಿದ್ದೀರಿ. ಖರೆ ಹೇಳಬೇಕು ಅಂದ್ರೆ ನಾನು ಯಾವತ್ತೂ ಸನ್ಮಾನದ ಪರ ಮನುಷ್ಯಳಲ್ಲ. ನನ್ನ ಭಾಷಣ ಸ್ವಲ್ಪ ಕಮ್ಮಿ ಕೇಳಿರಿ, ಅದಕ್ಕೆ ನಿಂಗೆ ಬಡಾನೆ ಕರೆದು ಸನ್ಮಾನ ಮಾಡಿರಿ. ನೀವು ಕಲಬುರಗಿಯಾಗ ನಮಗ ಒಬ್ರು ದೋಸ್ತರಿದ್ರ 50 ಮಂದಿ ದುಶ್ಮನರ. ಯಾವ ದುಶ್ಮನ? ಸೈದ್ಧಾಂತಿಕ ದುಶ್ಮನ, ವೈಯಕ್ತಿಕ ಅಲ್ಲ. ಹಂಗಂತೇಳಿ ಇಲ್ಲ ಅಂತಲ್ಲ, ಪ್ರಖರ ವಿಚಾರವಾದಿಗಳಿದ್ದಾರೆ. ಸೈದ್ಧಾಂತಿಕ ಹೇಳ್ತೀನಿ ನಾನು. 6 ಮುನಿದು ನಮ್ಮನೇನು ಮಾಡುವರು, ಊರು ಮುನಿದು ನಮ್ಮನೇನು ಮಾಡುವರ, ನಮ್ಮ ಕುನ್ನಿಗೆ ಕೂಸ ಕೊಡಬೇಡ, ನಮ್ಮ ಸೊನಗಂಗೆ ಹೊನ್ನ ತಳಿಗೆ ನಿಕ್ಕಬೇಡ, ಊರ ಆನೆ ಮೇಲೆ ಹೋನ ಸ್ವಾನ ಕಚ್ಚಬಲ್ಲುದೇ ಅಯ್ಯ, ಲೋಕ ವಿರೋಧಿ ಶರಣನಾರಿಗೂ ಅಂಜುವನಲ್ಲವಯ್ಯ ಅನ್ನುವ ಹರ್ಡೇಕರ್ ಮಂಜಪ್ಪನ ಪರಂಪರೆಯವರು ನಾವು. ಯಾರಿಗೂ ಅಂಜುವನಲ್ಲವಯ್ಯ. ಆದಾಗ್ಯೂ ಕೂಡ ನೀವು ನನ್ನನ್ನ ಕರೆಸಿ ಸನ್ಮಾನ ಮಾಡಿದ್ದು, ನಿಮ್ಮ ಋಣವನ್ನ ನಾನು ಪ್ರಾಯಶಃ ಈ ಜನ್ಮದಲ್ಲಿ ತೀರಿಸಲಾರೆ. ನೀವು ಇಷ್ಟು ಗೌರವವನ್ನ ನಾನು ಕೊಟ್ಟಿದ್ದೀರಿ. ನಾನು ಆ ಗೌರವಕ್ಕೆ 100ಕ್ಕೆ 100ರಷ್ಟು ಯೋಗ್ಯಳಲ್ಲ. ವಚನ ಮತ್ತು ತತ್ವಪದ ಇವೆರಡೂ ನನ್ನ ಜೀವನದ ನರನಾಡಿಗಳು. ಬಸವ ಪರಂಪರೆ ನನ್ನ ಬದುಕಿನ ಗುರಿ. ಈ ಗುರಿಯ ಹಿನ್ನೆಲೆಯಲ್ಲಿ ನಾನು ನಡೀತಾ ಇದ್ದೇನೆ. ನಡೆಯುವಾಗ ನಮ್ಮ ಅಕ್ಕ ತಂಗಿಯರೆಲ್ಲ, ನಮ್ಮ ಅಣ್ಣ ತಮ್ಮದಿಯರೆಲ್ಲ ನೋಡಿ, ನಮ್ಗೆ ಇವತ್ತಿಗೂ ಖುಷಿ ಯಾಕಾಗ್ತದೆ ಅಂದ್ರೆ, ಇಷ್ಟು ಜನ ಹೆಣ್ಮಕ್ಳಿಗೆ ಮ್ಯಾಗ ನಿಂದ್ರಿಸಿ ಹಾಡ ಹಾಡ್ಸಿ ಭಾಷಣ ಮಾಡಿಸಿ ಖುಷಿ ಪಟ್ರಲ್ಲ ನೀವು. ಇದು ಸಣ್ಣ ಸಾಧನೆ ಅಲ್ಲ. ಅಡಿಗೆ ಮನೆ ಅಂದ್ ಹೊರಗೆ ಬಂದ್ರೆ ನಮ್ಗೆ ಯಾಕ ಹೊರಗೆ ಹೊಂಟಿದಲ್ಲ, ಯಾಕ ಏನ್ ಸುದ್ದಿ ಅಂತ ಬೆದರಿಸಿದವ್ರು ನಮಗ. ತೆಲಿ ಮ್ಯಾಗಿಂದ ಶರ್ಗ್ ತೆಳಗ್ ಬಿದ್ರ ತೆಲಿಗೆ ಮಳಿ ಮಳಿ ಜಡ್ಕೋ ಮಳಿ ಶರ್ಗ್ ತೆಳಗ್ ಬಿಡ್ತಾಳೆ ಕೋಡಿ ಅಂತ ಬೈದವ್ರು ನಮಗ. ಇವತ್ ನಾವು ಈಸು ಮಂದಿ ಶರ್ಗ್ ಹತ್ಕೊಂಡಿಲ್ಲ ಅಂದ್ರೂ ಕೂಡ ನೀವು ನಮ್ಗೆ ಖುಷಿಲಿ ಸ್ವಾಗತ ಮಾಡಿರಲ್ಲ, ಅದಕ್ಕೆ ನಿಮ್ ಶತಪ್ರಾಣ. ಇದಕ್ಕೆಲ್ಲದಕ್ಕೂ ಪ್ರೇರಣೆ ಬಸವ ಪರಂಪರೆ. ಯಾರು ಬಸವಣ್ಣನ ಓದಿಕೊಂಡಾರ ಅವ್ರಿಗೂ ಬಸವ ಗುರು, ಯಾರು ಬಸವಣ್ಣನ ಓದಿಕೊಂಡಿಲ್ಲ ಅವ್ರಿಗೂ ಬಸವನೇ ಗುರು. ಆ ಬಸವ ಪರಂಪರೆಯ ಮೂಲಕನೇ ನಮ್ಗೆ ಇಷ್ಟೆಲ್ಲ ದೊಡ್ಡ ಗೌರವವನ್ನ ನೀವು ಕೊಟ್ಟಿದ್ದೀರಿ. ನಾವು ನಿಮ್ಮ ತಂಗಿಯಾಗಿ, ತಾಯಿಯಾಗಿ, ನಿಮ್ಮ ಸಹ ಸಂಗಾತಿಯಾಗಿ ನಿಮ್ಮೊಂದಿಗೆ ಸುಖವಾಗಿ ಆನಂದವಾಗಿ ಬಸವ ಪರಂಪರೆಯನ್ನು ಮುಂದೆ ತಗೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸಿ, ನನ್ನ ಮಾತಿನಲ್ಲಿ ನಿಮ್ಗೆ ಯಾರಿಗಾದ್ರೂ ನೋವಾಗಿದ್ರೆ ಪರವಾಗಿಲ್ಲ, ಕ್ಷಮಿಸ್ರಿ ಅಂತೇನು ಕೇಳಲ್ಲ. ಬ್ಯಾನ್ ಆಗ್ಯದಂದ್ರೆ ಬರೋಬ್ಬರಿ ಹತ್ಯೆ ಒಂದಂಗಾಯ್ತು.
ಏನಾರ ಭಿನ್ನಾಭಿಪ್ರಾಯ ಇದ್ರೆ ಬರ್ರಿ ವಿಚಾರ ಮಾಡಮ್ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.